ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಧರ್ಮವನ್ನು ರಕ್ಷಣೆ ಮಾಡಬೇಕು. ಧರ್ಮೋ ರಕ್ಷತಿ ರಕ್ಷತ. ಹಂಗೆ ನೀವು ಜಾತಿ ಬಿಟ್ಟು ನೀತಿ ಹಿಡ್ಕೊಂಡು ಯಾರು ಉಪದೇಶ ತೊಗೊಂಡಿಲ್ಲ, ಅಪ್ಪಗಳು ಬಂದಾರ ಬ್ರಹ್ಮೋಪದೇಶ ತೊಗೊಳ್ರಿ. ನನ್ನೊಳಗೆ ನಾನು ತಿಳ್ಕೊಂಡೆ, ನನಗೆ ಬೇಕಾದ ಗಂಡನ್ನು ಮಾಡಿಕೊಂಡೆ, ಗುರುವಿನ ಆಜ್ಞೆ ಪ್ರಕಾರ ನಡೆಕೊಂಡೆ, ಎಲ್ಲರ ಹಂಗನ್ನು ಹರ್ಕೊಂಡೆ, ಅವನ ಮೇಲೆ ನಾ ಮನಸ್ಸಿಟ್ಟೆ, ನನ್ನ ಬದುಕು ಬಾಳುವೆಲ್ಲ ಬಿಟ್ಕೊಟ್ಟೆ ಅನ್ನೋಂಥ ಶರೀಫನ್ನಂತ ಒಂದು ದಿವಸ ಗುರುಗೋವಿಂದ ಭಟ್ರು ಶರೀಫರು ಕುಂತಿದ್ರು. ಕಂತ್ರಿ ಏನು ರಾಮರಸ ಅಂದ್ರೇನು ಸರಾಯಿ, ಅವ ಕಂತ್ರಿ. ಅವಾಗ ಶರೀಫ್ ಹೋಗಿ ತೊಗೊಂಬಂದ, ದ್ಯಾಮವ್ವ ನತ್ತು ಕೊಟ್ಟು ಆನಂದ ಮಾಡ್ತಾ. ಅವ್ರು ಆನಂದ ಮಾಡೋದು ಬೇರೆ, ನಾವು ಆನಂದ ಮಾಡೋದು ಬೇರೆ. ನಾವು ಆನಂದ ಮಾಡಿ ಊರು ಮಂದಿ ಹೊಡಿತಾರೆ ನಮಗೆ. ಅವರು ನಿಶೆ ಆದರೂ ಗುಡೇನಕ್ಕೆ ವಶ ಆಗಬೇಕು. ನಿರ್ಪಾದಪ್ಪ ಹೇಳ್ತಿದ್ದ, ನಿಶೆ ಆದರೂ ಗುಡೇನಕ್ಕೆ ವಶ ಆಗ್ಬೇಕತ್ತ. ಆಕೆ ದ್ಯಾಮವ್ವ ಹೇಳ್ದಂಗೆ ಕೇಳ್ಬೇಕತ್ತು. ಮನೇನ ಹೆಂಡ್ತಿನ ನಮ್ಮ ಮಾತು ಕೇಳೋಗಲ್ಲ, ದ್ಯಾಮವ್ವನ ಏನು ಮಾತು ಕೇಳ್ತಾವ. ಅವಾಗ ಬಂದಂತ, ಯಪ್ಪ ನನ್ನ ಊರಾಗೆಲ್ಲ ನನಗೆ ಸಾಬ ಅಂತಂದ್ರು. ಯಾರು ಶರೀಫ ಗುರುಗೋವಿಂದ ಭಟ್ರು ಮುಂದೆ ಹೇಳಿದ್ನಂತ, ಯಪ್ಪ ನನ್ನ ಊರಾಗೆಲ್ಲ ಸಾಬ ಅಂತಾರಂದ್ರೆ. ಅವಾಗ ಗುರು ಕರುಣಾಮಯ ಎಂತಾತ ಗುರುನಾಥನು, ಭಾಳ ಅಂತಕ್ಕನ್ನೇ ಉಳ್ಳಾತನು, ಕಾಂತಿನಿ ಬಾ ಎಂದು ಏಕಾಂತ ಕರೆದೊಯ್ದು ಮುತ್ತಿನ ಮಾತು ಹೇಳಿ ಸಾಗರವನ್ನು ದಾಟುವಂದ ಒಂದು ಮುತ್ತಿನ ಮಾತು ಹೇಳಿದ ನಮ್ಮಪ್ಪ ಗುರುರಾಯ. ಅವಾಗ ಅಪ್ಪ ಹೇಳ್ತಾನ ಗುರುಗೋವಿಂದ ಭಟ್ರು, ಇಡೀ ಊರು ಮಂದಿ ನಿನ್ನ ಸಾಬ ಅಂತಾರಲ್ಲ, ಸಾರು ಮುಂದೆ ಪೂಜೆ ಇರ್ತಿದೆ, ನಿನ್ನ ಸಾಂಬಣ್ಣನಾಗಿ ಮಾಡ್ತೀನಿ ಅಂದ್ರಂತ ಗುರುಗೋವಿಂದ ಭಟ್ರು. ಅದಕ್ಕೆ ನೀವೆಲ್ಲ ಯಾರು ಉಪದೇಶ ತೊಗೊಂಡಿಲ್ಲ, ಗುರುಗಳು ಅದಾರ, ಉಪದೇಶ ತೊಗೊಳ್ರಿ, ಗುರುವಿನ ಆಜ್ಞೆ ಪ್ರಕಾರ ನಡ್ಕೋರಿ, ಧರ್ಮದಿಂದ ಬಾಳ್ರಿ ಅಂತ ಹೇಳಿ ನನಗೇನೂ ಬರುವುದಿಲ್ಲ. ಏನೋ ಎರಡು ಮಾತು ಹನುಮಪ್ಪನ ಮುಂದೆ ಗುಬ್ಬೆ ಹಾಡ್ದಂಗೆ ಏನೋ ನನ್ನ ತಿಳಿದಷ್ಟು ನಾ ಹೇಳೀನಿ. ನೀವೇ ನನ್ನ ತಂದೆ ತಾಯಿ, ಇವರೇ ನನ್ನ ಗುರುಗಳು. ಯಾಕೆ ಈ ಮಾತು ಹೇಳ್ತೇನೆ ಅಂದರೆ, ಪಂಚಾಕ್ಷರಿ ಪುಟ್ಟರಾಜ ಗವಾಯಿಗಳು ಕಲೆ, ಸಂಗೀತ, ಸಾಹಿತ್ಯ ಯಾರ ಆಶ್ರಯನ, ನಿಮ್ಮೆಲ್ಲರ ಭಕ್ತರ ಆಶ್ರಯನೇ ಪಂಚಾಕ್ಷರಿ ಪುಣ್ಯಾಶ್ರಮ ಪುಟ್ಟರಾಜ ಗವಾಯಿಗಳು. ಯಾರು ಒಬ್ಬ ಬಂದತ್ತ ದೊಡ್ಡ ಶ್ರೀಮಂತ, ಇಬ್ಬರು ಗಂಡ ಹೆಂಡತಿ ಇಂಜಿನಿಯರ್, ಅಮೇರಿಕದಾಗ ಮದುವೆಯಾಗಿ 30 ವರ್ಷ ಆಯಿತು, ಮಕ್ಕಳಾಗಿದ್ದಿಲ್ಲ. ಪುಟ್ಟ ಅಜ್ಜಾರು ಹೇಳಿದ್ರು ಹುಷಿ ಹೋಗೋದಿಲ್ಲತ್ತೆ, ಬಂದು ನಮಸ್ಕಾರ ಮಾಡಿದ್ರೆ. ಅವಾಗ ಅಜ್ಜವ್ರು ಹೇಳ್ತಾರೆ, ಯಾರು ಇವರು ತಿರ್ಗ ಬರ್ತಾರೆ, ನಮ್ಮ ಕಾಲು ಹಿಡಿತಾರೆ, ನಮ್ಮ ಪಾದದಾಗೇನೆ ಇಲ್ರಿ, ಇವರು ಪಾಟೀಲ್ ಅಂಥೇಳಿ ಗಂಡ ಹೆಂಡ್ತಿಯಪ್ಪ, ಅಮೇರಿಕದಾಗ ಇಂಜಿನಿಯರ್ ಅದಾರ, ಇವರು ಮಕ್ಕಳಾಗಿಲ್ಲ, ಅದಕ್ಕೆ ಮಕ್ಕಳ ಆಶೀರ್ವಾದ ಕೇಳಕ್ಕೆ ಬಂದಾರ. ನನ್ನ ಪಾದದಾಗ ಅದ ಒಂದು ಮಕ್ಕಳು ಅಂದ್ರಂತ ಪುಟ್ಟ ತಿರ್ಗ ಬರ್ತಾರೆ, ನನ್ನ ಪಾದ ಹಿಡಿತಾರೆ. ನನ್ನ ಪಾದದಾಗಿಲ್ಲ, ಅಲ್ಲೇ ಪಂಚಾಕ್ಷರಿ ಗವಾಯಿಗಳು ಹಾನಗಲ್ಲ ಕುಮಾರಸ್ವಾಮಿಗಳು ಗದ್ದಿಗೆ ಐತೆ, ಅಲ್ಲಿ ಹೋಗಿ ಬೇಡ್ಕೋರಿ, ನಿಮ್ಮ ಮಕ್ಕಳು ಹಾಕೊಂಡ್ರಂತ ಪುಟ್ಟರಾಜ ಗವಾಯಿ. ಆಯ್ತಪ್ಪ, ಬರೀ ಬೇಡ್ಕೊಂಡ್ರೆ ಮಕ್ಕಳು ಹಾಕೋದಿಲ್ಲ ಅಷ್ಟೊತ್ತು. ಏನು ಇಲ್ಲೇ 1,000 ಕುಂಟು ಅನಾಥ ಮಕ್ಕಳು ಅದಾರ. ಅವ್ರಿಗೆಲ್ಲರಿಗೂ ಒಂದೊಂದು ತಾಟು, ಒಂದೊಂದು ಚರಿಗೆ, ಒಂದೊಂದು ಬೆಡ್ಶೀಟು, ಒಂದು ಜಮಖಾನ ಕೊಡಿಸ್ರಿ. ತುಂಬದ್ರಾಗ ಪಂಚಾಕ್ಷರಿ ಗವಾಯಿಗಳು ಹುಟ್ಟಿ ಬರ್ತಾರೆ. ಹೋಗಿ ಚಿಂತೆ ಮಾಡಿ ಏನು ಕೇಳಿದ್ರು ಅವರು? ಅಭಿಷೇಕ ಮಾಡಲಿಲ್ಲ, ಮಠಕ್ಕೆ 50 ಲಕ್ಷ ಕೊಡಲಿಲ್ಲ. ಕುಂಟರಿಗೆ ಒಂದು ತಾಟು ಕೊಡ್ರಿ, ಚರಿಗೆ ಕೊಡ್ರಿ, ಒಂದು ಬೆಡ್ಶೀಟ್ ಕೊಡ್ರಿ, ಒಂದು ಜಮಖಾನ್ ಕೊಡ್ರಿ, ಒಂದು ಲುಂಗಿ ಕೊಡ್ರಿ, ನಿಮಗೆ ಮಕ್ಕಳು ಹಾಕೋ ಹೋಗ್ರಿ. ಎಲ್ಲಿ ಕಣ್ಣಿಲ್ಲ ಅವರು ಇಲ್ಲ, ಕಣ್ಣಿಲ್ಲವರು ಎಲ್ಲಿ ಬೇಕು ಅವ್ರಿಗೆ ಆಶ್ರಯ ಇದ್ದಿದ್ದಲ್ಲ ಸಮಾಜದೊಳಗೆ. ಆಶ್ರಯ ಕೊಟ್ಟವರು ಪಂಚಾಕ್ಷರಿ ಪುಟ್ಟರು ರಾಜಗವಾಯಿಗಳು. ಇವತ್ತು ಅವ್ರು ಇರಲಿಲ್ಲ ಅಂದರೆ ಈ ವೇದಿಕೆ ಬಂದು ನಾ ಕೀರ್ತನ ಹೇಳ್ತಿದ್ದರು. ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ನಮ್ಮ ತಂದೆಯವರು ಪಂಚಾಕ್ಷರಿ ಗವಾಯಿಗಳ ಕೈಯಾಗ ತಬಲಾ ಕಲಿತು ಪಂಡಿತ್ ಭೀಮಸೇನ್ ಜೋಶಿ ಅವ್ರ ಜೊತೆ ಸಾಥಿ ಮಾಡಿದರು. 5ನೇ ಮಗ ಪಂಚಾಕ್ಷರಿ ಅಂತ ಹೆಸರಿತ್ತು. ಅದಕ್ಕೆ ನನಗೇನೂ ಬರೋದಿಲ್ಲ, ಏನಾದರೂ ನುಡಿಸ್ತಿದ್ರೆ ಹೇಳ್ತಿದ್ರೆ ಅದು ಪಂಚಾಕ್ಷರಿ ಪುಟ್ಟರಾಜ ಗವಾಯಿಗಳು ನುಡಿತಾರೆ. ತಲೆ ಕಟ್ಟಿ ನಿರ್ಪಾದಿಗಳ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ, ಮಹಾತ್ಮರ ಅಂತಃಕರಣ ಆಶೀರ್ವಾದ ನನ್ನ ಮೇಲೆ ಸದಾ ಇರ್ಬೇಕಂತ ಹೇಳಿ ನನ್ನ ವಾಗ್ರೂಪ ಸೇವೆಯನ್ನು ಸದ್ಗುರುವಿನ ಚರಣಾರವಿಂದಗಳು ಅರ್ಪಿಸಿ ನಿಮ್ಮೆಲ್ಲರ ಪಾದಕ್ಕೂ ಶರಣಾರ್ಥಿಗಳನ್ನು